ನನ್ನ ಹೆಸರು ಮುನೀಂದ್ರ ಸ್ವಾಮಿ ಅಂತ. ನಾವು ಆಲ್ಕಟ್ಟಿ ಗ್ರಾಮ, ಚಿತ್ತಾಪುರ ತಾಲೂಕು, ಜಿಲ್ಲಾ ಗುಲ್ಬರ್ಗ. ನಾವು ಸ್ವರಾಜ್ 2 ನಮ್ಮ ಬ್ರ್ಯಾಂಡ್ ಹತ್ತಿ ತಂದಿದ್ದೀವಿ. ನಾಲ್ವಾರು ಹುಬ್ಬಳ್ಳಿ, ನಾಲ್ವಾರದಾಗ ತೊಗೊಂಬಂದಿದ್ದೀವಿ. ಅದರಿಂದ ಅಲ್ಲಿ ಬೇಕಾದ ಡಾಕ್ಯುಮೆಂಟ್ಸ್ಗಳು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಣಿ ಮತ್ತು ಫೋಟೋ ಇವೆಲ್ಲ ತಂದು ಗೇಸಿ ಮತ್ತೆ ನಾವು ಬಂದಿದ್ದೀವಿ, ಬಿತ್ತನೆ ಮಾಡಿದ್ದೀವಿ. ಚೆನ್ನಾಗಿದೆ. ಒಂದು ಯೋಜನೆ ಐತೆ, ಗೌರ್ಮೆಂಟಿಂದ ಯೋಜನೆ ಐತೆ, ಕರ್ನಾಟಕ ಸರ್ಕಾರದಿಂದ ಇದು ಯೋಜನೆ ಐತಿ, ಕಪಾಸ್ಕರ್ ಕ್ರಾಂತಿ ಅಂತ ಒಂದು ಯೋಜನೆ ಇದೈತಿ. ಈ ಯೋಜನೆ ಇದರಿಂದ ನಾವು ತೊಗೊಂಬಂದಿದ್ದೀವಿ. 2ನೇ ತಾರೀಕಿನ ತಂದಿದ್ದೀವಿ. ನಾವು 50 ಪ್ಯಾಕೆಟ್ ತಂದಿದ್ದೀವಿ. 16 ಎಕರೆದಲ್ಲಿ ನಂದು ಹೊಲ ಐತಿ, ಹಾಕಿದ್ದೀನಿ ಆಲ್ರೆಡಿ. ಇದು ಒಳ್ಳೆ ತಳಿ ಅಂತ ಹೇಳಿದಾರೆ, ಚೆನ್ನಾಗಿದೆ ಅಂತ ಹೇಳಿದಾರ. ಅದೇ ರೀತಿಯಾಗಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೂ ಇದು ಚೆನ್ನಾಗಿ ಬರುತ್ತಂತ ಹೇಳಿದಾರ. ಈಗ ಏನ್ ನಾ ಹೇಳೋ ಇಷ್ಟ ಅಂತಂದ್ರೆ, ಈ ಸ್ವರಾಜ್ 2 ಅಂತ ಏನು ತಳಿ ಐತಲ್ಲ, 4 ವಾರ ಸಂಪರ್ಕ ಕೇಂದ್ರದಾಗೆ ಎಲ್ಲ ರೈತರಲ್ಲಿ ಹೋಗಿ ತೆಗೆದುಕೋಬೇಕು. ಈಗ ನಾವು 50 ಪ್ಯಾಕೆಟ್ ತಗೊಂಡಿವಿ ಅಂತಂದ್ರೆ ಆ ಬಿಲ್ ಸಂಗಟ ಏನು ಅಮೌಂಟ್ ಏನು ಜಮಾ ಇರುತ್ತಲ್ಲ, ಅವೆಲ್ಲವೂ ನಿಮ್ಮ ಅಮೌಂಟ್ಗೆ, ನಿಮ್ಮ ಖಾತೆಗೆ ಜಮಾ ಆಗುತ್ತಾವ. DBT ಥ್ರೋ ಮೂಲಕ ನಿಮ್ಮ ಹಣ ಎಲ್ಲ ವರ್ಗಾವಣೆ ಆಗುತ್ತಾವ, ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಆಗುತ್ತಾವ. ನೀವು ಕಪಾಸ್ ಕ್ರಾಂತಿ ಯೋಜನೆಯ ಲಾಭ ಪಡೆಯಲು ಬಯಸಿದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಹಾಗೂ ಬೀಜ ಖರೀದಿಸಿದ ಬಿಲ್ ಸಬ್ಮಿಟ್ ಮಾಡಿ. ಈ ಎಲ್ಲಾ ಡಾಕ್ಯುಮೆಂಟ್ಸ್ ಸಲ್ಲಿಸಿದ ನಂತರ ಕೆಲವು ದಿನಗಳಲ್ಲಿ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀವು ಬೀಜ ಖರೀದಿಸಲು ಪಾವತಿಸಿದ ಸಂಪೂರ್ಣ ಮೊತ್ತವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ.